ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನನ್ನ ರೂಮಲ್ಲಿ ಅನುಪಮ ನೋಡ್ದೆ. ನಾನು ಅನುಪಮ ನೋಡ್ಲಿಲ್ಲ ಅಂದ್ರೆ ಬೊಟ್ಟಿಟ್ಕೊಂಡಿದ್ದಾಳೆ, ಅರ್ಶನ ಹಚ್ಕೊಂಡಿದ್ದಾಳೆ ಅಂತ ಹೇಗೆ ಹೇಳ್ತಿದ್ದೆ? ಏಯ್, ರಾತ್ರಿ ಹಾರರ್ ಮೂವಿ ನೋಡಿರ್ತೀಯ, ಇಲ್ಲ ಅಂದ್ರೆ ಅಮ್ಮನವ್ರ ಮೂವಿ ನೋಡಿರ್ತೀಯ, ಹಾಗೆ ಊಹಿಸ್ಕೊಂಡಿರ್ತೀಯ ಅಷ್ಟೇ. ಸಿದ್ದು, ಕೋಪ ಬರ್ಸ್ಬೇಡ. ಸರಿ, ನೀನ್ ಹೇಳ್ದಾಗೆ ಆ ರೂಮಲ್ಲೇ ಅನುಪಮಮ್ಮನ್ನ ನೋಡ್ದೆ ಅನ್ಕೊಳ್ಳೋಣ. ನಿನ್ ಮುಂದೆನೆ ಶೌರ್ಯ ಲಾಕ್ ಓಪನ್ ಮಾಡ್ದ, ಆದ್ರೆ ಒಳಗಡೆ ಅವ್ರು ಇರ್ಲಿಲ್ಲ ಅಲ್ವಾ? ಅದೇ ನಂಗೂ ಅರ್ಥ ಆಗ್ತಿಲ್ಲ. ಕಲ್ಯಾಣಿ, ಏನು ಯೋಚನೆ ಮಾಡ್ಬೇಡ, ನಿನ್ ರೂಮಿಗೆ ಹೊರಡು. ನೀನು ಮತ್ತೆ ಮನೆಯೊಳಗೆ ಬಂದಿದ್ಯಾ ಅಂತ ಗೊತ್ತಾದ್ರೆ ಅತ್ತೆ ಮಾವ ಇಬ್ರು ಕೋಪ ಮಾಡ್ಕೋತಾರೆ. ಅವ್ರ ಬಗ್ಗೆ ನಿನಗೆ ಗೊತ್ತಿದೆ ತಾನೆ, ಹೊರಡಮ್ಮ. ಅಕ್ಕ, ಯಾಕೆ ಕಲ್ಯಾಣಿನ ಅವಾಯ್ಡ್ ಮಾಡ್ತಾ ಇದ್ದೀರಾ? ಅವಳಿಗೆ ನಿಜನ ಹೇಳ್ಬೇಕಲ್ವಾ? ಅನುಪಮಮ್ಮನ್ನ ತೋರಿಸಿ ನಿಜ ಹೇಳಿದ್ರೆ ಯಾವ ಗಲಾಟೆನೂ ಇರಲ್ಲ. ಕಲ್ಯಾಣಿ ಚಿಕ್ಕ ಹುಡುಗಿ ಅಲ್ವಾ, ಅಮ್ಮನವ್ರ ಮೈ ಮೇಲೆ ಬಂದಿರೋದು ನೋಡಿದ್ರೆ ಭಯ ಪಡ್ತಾಳೆ ಅಂತ. ಅದು ಅಲ್ದೇನೆ ಅವಳಿಗೆ ಪದ್ಧತಿ, ಸಂಪ್ರದಾಯ, ದೇವ್ರು ಅಂದ್ರೆ ನಂಬಿಕೆ ಇಲ್ಲ ಅನ್ನೋದು ಅತ್ತೆ ಅಭಿಪ್ರಾಯ ಕಣೋ. ಅನುಪಮ ಅಮ್ಮನ ಮೈ ಮೇಲೆ ಅಮ್ಮನವ್ರು ಬಂದಾಗ ಈ ಹುಡುಗಿ ಏನಾದ್ರೂ ತಮಾಷೆ ಮಾಡಿದ್ರೆ ಅಮ್ಮನವ್ರಿಗೆ ಕೋಪ ಬಂದ್ಬಿಟ್ರೆ ಅದಕ್ಕೆ ಯಾವ ಅಪಶಕುನಾನು ಆಗ್ಬಾರ್ದು ಅಂತ ಪೂಜೆ ಆಗೋವರೆಗೂ ಕಲ್ಯಾಣಿನ ಒಳಗಡೆ ಬರ್ದಿರೋ ಹಾಗೆ ನಿಜಾನ ಹೇಳ್ದೆ ಸುಮ್ಮನೆ ಆಗಿದ್ದೀವಿ. ಬಾಲಾಜಿ, ಅಮೋರೆ, ನಾಳೆ ಪೂಜೆಗೆ ಬೇಕಾಗಿರೋದೆಲ್ಲ ತಗೊಂಡ್ ಬಂದಿದ್ಯಾ? ಈಗಷ್ಟೇ ಎಲ್ಲಾನು ತಂದೆ ಅಮೋರೆ. ಅಮ್ಮನವ್ರಿಗೆ ಸಂಬಂಧಪಟ್ಟ ವಿಷಯ ತುಂಬಾ ಹುಷಾರಾಗಿ ನಿಷ್ಠೆಯಿಂದ ಮಾಡಬೇಕು. ಸರಿ ಅಮೋರೆ. ಅಮೋರೆ, ಊರಲ್ಲಿ ಎಲ್ಲರೂ ಮೊದಲಿನ ಹಾಗೆ ಪೂಜೆಗೆ ಬರಬೇಕು ಅನ್ಕೋತಿದ್ದಾರೆ, ನೀವೇನ್ ಹೇಳ್ತೀರಾ ಅಮ್ಮ? ಸರಿ, ಹಾಗಾದ್ರೆ ಎಲ್ರಿಗೂ ಹೇಳ್ಬಿಟ್ಟು ಬರ್ತೀನಮ್ಮ. ನಿಂತ್ಕೋ ಪಾರ್ವತಿ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಮದ್ವೆ ಆಗಿ ಇಷ್ಟು ವರ್ಷ ಆದ್ಮೇಲೆ ನಮ್ಮ ಅಭಿಪ್ರಾಯಗಳು ಒಂದಾಗ್ಲಿಲ್ಲ. ಇಂಥ ಸಮಯದಲ್ಲಿ ಮಾತಾಡದೆ ಇರೋದೇ ಒಳ್ಳೇದೇನೋ. ಕಲ್ಯಾಣಿ ಅಜಯ್ ಮಗಳು ಅಂತ ಗೊತ್ತಾದ್ಮೇಲೆ ಮನ್ಸು ಪ್ರೀತಿಯಿಂದ ಉಕ್ಕೋಯ್ತು. ನನ್ನಲ್ಲಿ ನಾನು ಅನ್ನೋ ಸ್ವಾರ್ಥ ಹೆಚ್ಚಾಯ್ತು. ಕಲ್ಯಾಣಿ ತಾಯಿನ ಕಳ್ಕೊಂಡವಳು, ಇವಾಗ ತಂದೆ ಪ್ರೀತಿನ ಕೂಡ ಕಳ್ಕೊಂಡು ಒಂಟಿ ಆಗಿದ್ದಾಳೆ. ಪ್ರೀತಿ ತೋರಿಸೋರೇ ಇಲ್ಲ, ಪ್ರೀತಿಯಿಂದ ಕೈ ತುತ್ತು ತಿನ್ಸೋರು ಯಾರೂ ಇಲ್ಲ. ಅದಕ್ಕೆ ತಂದೆ ಪ್ರೀತಿನಾದ್ರೂ ಕೊಡ್ಸೋಣ ಅನ್ಕೊಂಡೆ. ಅಜಯ್ ಜೈಲಿಂದ ಬಿಡುಗಡೆ ಆಗ್ಬೇಕು ಅಂದ್ರೆ ಅನುಪಮ ಜೈಲಿಗೆ ಹೋಗ್ಲೇಬೇಕು. ಅದಕ್ಕೆ ಹೀಗೆ ಮಾಡ್ದೆ ಹೊರತು ನನಗೆ ಬೇರೆ ಉದ್ದೇಶ ಏನೂ ಇಲ್ಲ ಪಾರ್ವತಿ. ಅದು ಬಿಟ್ಟು ಅನುಪಮ ಮೇಲೆ ನಾನೇ ಕೋಪ ಮಾಡ್ಕೊಳ್ಳಿ ಹೇಳು? ಒಬ್ರಿಗೆ ನ್ಯಾಯ ಕೊಡ್ಸೋದಕ್ಕೆ ಇನ್ನೊಬ್ರಿಗೆ ಅನ್ಯಾಯ ಮಾಡೋದು ಇದ್ಯಾವ ನ್ಯಾಯ ರೀ? ಆದ್ರೂ ಇದು ನಿಮಗ್ ಮಾತ್ರ ಹುಟ್ಟಿರೋ ಆಲೋಚನೆ ಅಲ್ಲ ಅಂತ ನನಗೆ ಗೊತ್ತು ಬಿಡಿ. ಯಾರು ಎಷ್ಟೇ ಪ್ರಯತ್ನ ಪಟ್ರು ಅನುಪಮನ ನನ್ನಿಂದ, ಮನೆಯಿಂದ ಬೇರೆ ಮಾಡೋಕ್ಕಾಗಲ್ಲ. ಅನುಪಮಂಗೆ ಅನ್ಯಾಯ ಆಗ್ತಿದ್ರೆ ನಾನ್ ನೋಡ್ಕೊಂಡು ಸುಮ್ಮನಿರಲ್ಲ. ಊರವರೆಲ್ಲ ಅನುಪಮನ ದೇವತೆ ಹಾಗೆ ನೋಡ್ತಿದ್ರೆ ಆ ದೇವತೆನ ನಮ್ಮನೆಯವರೇ ಸ್ವಾರ್ಥದಿಂದ ನೋಡ್ತಿದ್ದಾರೆ ಅನಿಸ್ತಿದೆ. ಎಲ್ಲೋ ಒಂದ್ ಕಡೆಯಿಂದ ತಪ್ಪಾಗ್ಬಿಟ್ಟಿದೆ ಪಾರ್ವತಿ. ಹೋಗ್ಲಿ, ನಾನು ಹೋಗಿ ಅನುಪಮ ಹತ್ರ ಕ್ಷಮೆ ಕೇಳ್ಬರ್ಲಾ? ಈಗ ನಮ್ಮನೇಲಿರೋದು ಅನುಪಮ ಅಲ್ಲ, ಜನಗಳ ಕೋರಿಕೆನ ತೀರಿಸೋ ಅಮ್ಮನವರು. ಈ ವಿಷಯನ ನೀವು ಮರ್ತೋಗಿರೋ ಹಾಗಿದೆ.
ಪೂಜೆನ ಸರಿಯಾಗಿ ನಡೆಯೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು ದಮಯಂತಿ. ನಾಳೆ ಊರಿನ ಜನರೆಲ್ಲ ಬರ್ತಾರೆ, ಆದ್ರೆ ಕಲ್ಯಾಣಿ ಬರಬಾರ್ದು. ಅವಳು ಕಾಲಿಟ್ರೆ ಮತ್ತೆ ಏನಾದ್ರೂ ನಡೆಯುತ್ತೆ. ಹಾಗಾಗೋದಕ್ಕೆ ಅವಕಾಶ ಕೊಡಬಾರ್ದು. ಅಷ್ಟಕ್ಕೂ ಏನ್ ನಡೀತಿದೆ ಈ ಮನೆಯಲ್ಲಿ? ಅನುಪಮ ಕಾಣಿಸ್ತಿಲ್ಲ. ಎಲ್ಲಿ ಕೂಡ ಹಾಕಿದ್ದಾರೆ? ಇದ್ದಕ್ಕಿದ್ದಾಗೆ ಅನುಪಮ ಯಾಕೆ ಕೋಪದಲ್ಲಿದ್ಲು? ಮುಖ ಎಲ್ಲ ಅರಿಶಿನ, ದೊಡ್ಡ ಬೊಟ್ಟು, ಕತ್ತಿಗೆ ಹಾರ ಹಾಕಿದ್ದಾರೆ. ನಾನ್ ನೋಡಿದ್ದು ಅನುಪಮನೇನಾ? ಇಲ್ಲ ಇಲ್ಲ, ನಾನ್ ನೋಡಿದ್ದು ಅನುಪಮನೇ. ಆದ್ರೆ ನಾನು ಹೋಗೋಷ್ಟೊತ್ತಿಗೆ ಆ ರೂಮ್ನಲ್ಲಿ ಯಾರೂ ಇರ್ಲಿಲ್ಲ. ಏನು ಅರ್ಥ ಆಗ್ತಿಲ್ವಲ್ಲ? ಯಾರನ್ನೇ ಕೇಳಿದ್ರು ಸರಿಯಾಗಿ ಉತ್ತರನೂ ಕೊಡ್ತಿಲ್ಲ. ಮೊದ್ಲೇ ದಮಯಂತಿಗೆ ಅನುಪಮನ್ ಕಂಡ್ರೆ ಆಗಲ್ಲ. ತಾತ ಕೂಡ ಯಾಕೆ ಅನುಪಮ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ? ಕಲ್ಯಾಣಿ ಪೂಜೆನ ಹಾಳು ಮಾಡೋದಕ್ಕೆ ಏನೋ ಪ್ಲಾನ್ ಮಾಡ್ತಿರೋ ಹಾಗಿದೆ. ಅದಕ್ಕೆ ಬಾಲ ಸುಟ್ಟಿರೋ ಬೆಕ್ಕಿನ ಥರ ಇಲ್ಲೇ ಓಡಾಡ್ತಾ ಇದ್ದಾಳೆ. ನಾಳೆ ನಡೆಯೋ ಪೂಜೆಲಿ ಏನಾದರೂ ಅಪಶಕುನ ನಡೆದ್ರೆ ನನ್ನ ತವ್ರ ಮನೆ ಸಂಬಂಧ ಮುರಿದು ಹೋಗತ್ತೆ. ಮೊದಲು ಇವಳನ್ನ ರೂಮ್ ಒಳಗಡೆ ಕೂಡ ಹಾಕ್ಬೇಕು. ಹೀಗಾದ್ರೂ ಮಾಡಿ ಅನುಪಮ ನೋಡ್ಬೇಕು. ಹೇಗಿದಳೋ ಏನೋ. ಯಾಕೆ ದೇವ್ರು ಕಷ್ಟನ ಸಹಿಸ್ಕೊಳ್ಳೋರ್ಗೆ ಕಷ್ಟ ಕೊಡ್ತಾನೆ? ಏ ಪಲ್ಲವಿ, ಇಲ್ಲಿ ಬಾಯ್ಲಿ ಬಾ. ಇಲ್ಲಿ ನೋಡು ಪಲ್ಲವಿ, ಈ ರೂಮ್ ಒಳಗಡೆ ಯಾರಿಗೂ ಹೋಗಕ್ ಬಿಡ್ಬೇಡ. ಯಾಕತ್ಗೆ? ಈ ರೂಮಲ್ಲೇ ಅನುಪಮ ಇರೋದು. ನಾಳೆ ಬೆಳಿಗ್ಗೆ ಊರಿನ ಜನರೆಲ್ಲ ಬರೋ ತನಕ ಈ ರೂಮ್ ಒಳಗಡೆ ಯಾರನ್ನೂ ಬಿಡ್ಬೇಡ. ಹಾಗೆ ಆಗ್ಲಿ ಅತ್ಗೆ. ಆ ರೂಮ್ನಲ್ಲಿದ್ದಾಳ? ಊರಿನ ಜನ ಮತ್ತೆ ಯಾಕೆ ಬರ್ತಿದ್ದಾರೆ? ಕೋರ್ಟಿಂದ ಬರ್ಬೇಕಾದ್ರೆ ಮಾಡಿದ್ರಾದಂತ ಸಾಕಾಗಲ್ವಾ? ನಾನು ಹೋಗಿ ಅನುಪಮನ ಕಟ್ ಹಾಕ್ ಬರ್ತೀನಿ. ನೀನ್ ಇಲ್ಲೇ ಕಾವಲ್ ಕಾಯ್ತಿರು. ಎಷ್ಟೊತ್ತು ಕಾವಲ್ ಕಾಯ್ಬೇಕತ್ಗೆ? ನಾಳೆ ಬೆಳಗ್ಗೆವರೆಗೂ ಕಾವಲ್ ಕಾಯಿ. ಇವರೇನು ಈ ವಯಸ್ಸಿನಲ್ಲಿ ನನಗ್ ಕಣ್ಣು ಹೊಡಿತಿದ್ದಾರೆ ಏನೋ. ಅದಕ್ಕೆ ಯಾವಾಗ ಹೇಗಿರ್ತಾರೋ ಅರ್ಥ ಆಗಲ್ಲ. ಅನುಪಮಗೆ ಏನಾಗಿದೆ? ಯಾಕೆ ರೂಮಲ್ಲಿ ಕೂಡ ಹಾಕಿದ್ದಾರೆ? ಯಾಕೆ ಯಾರನ್ನು ಭೇಟಿ ಮಾಡೋಕ್ ಬಿಡ್ತಿಲ್ಲ? ಅದೊಂದು ದೊಡ್ಡ ಕತೆ ಬಿಡು. ನಿನಗೆ ಹೇಳಿದ್ರೂ ಅರ್ಥ ಆಗಲ್ಲ. ಇವ್ರನ್ನ ಕೇಳಿ ಪ್ರಯೋಜನ ಇಲ್ಲ. ಹೇಗಾದ್ರೂ ಮಾಡಿ ಅನುಪಮ ನೋಡ್ಬೇಕು. ಜಾಗ ಬಿಡಿ. ಕಲ್ಯಾಣಿ, ಏ ಕಲ್ಯಾಣಿ, ಕಲ್ಯಾಣಿ ಹೋಗ್ಬೇಡ. ಅನುಪಮ, ಅನುಪಮ, ಬಾಗಿಲ್ ತೆಗೀರಿ, ಬಾಗಿಲ್ ತೆಗೀರಿ, ಬಾಗಿಲು ತೆಗಿತೀರಾ? ಏ ಹುಡುಗಿ, ನಾಳೆ ಬೆಳಗ್ಗೆವರೆಗೂ ನೀನ್ ಇಲ್ಲೇ ಇರ್ಬೇಕು. ಬಾಯ್ ಮುಚ್ಕೊಂಡು ಇಲ್ಲೇ ಬಿದ್ದಿರು. ಎಷ್ಟೇ ಕಿರ್ಚ್ಕೊಂಡ್ರು ಯಾರು ನಿನ್ನ ಹೊರಗಡೆ ಕರ್ಕೊಂಡ್ ಬರಲ್ಲ. ಅತ್ಗೆ, ಕಲ್ಯಾಣಿನ ಯಾಕೆ ಒಳಗಡೆ ಕೂಡ ಹಾಕಿದ್ರಿ? ಇನ್ನೇನ್ ಮಾಡ್ಲಿ? ಒಂದ್ ಕಡೆ ನಮ್ಮಮ್ಮನ್ ಭಯ, ಇನ್ನೊಂದ್ ಕಡೆ ಅನುಪಮ ಮೇಲೆ ಬಂದಿರೋ ಅಮ್ಮನವ್ರ ಭಯ.
ಯಾವತ್ತೂ ಅನುಪಮಗೆ ನಾನು ಭಯ ಪಡೋಳಲ್ಲ. ಆದ್ರೆ ಅಮ್ಮನವರು ಅವಳ ಮೈ ಮೇಲಿರೋ ಅಂತ ಈ 2 ದಿನಾನೂ ಅನುಪಮ ಅಂದ್ರೆ ನನಗೂ ಭಯನೇ. ಈ ಹುಡುಗಿ ದಡ್ಡತನದಿಂದ ಬಾಯಿಗೆ ಬಂದ ಹಾಗೆ ಮಾತಾಡಿ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅನ್ಕೋ, ಆಗ ಅಮ್ಮನವ್ರಿಗೆ ಕೋಪ ಬರುತ್ತೆ. ಆಮೇಲೆ ನಮಗಿಲ್ದೇ ಇರೋ ಕಷ್ಟಗಳು. ಓ, ಅನುಪಮ ಮೈ ಮೇಲೆ ಅಮ್ಮನವ್ರು ಬರೋದು ಅಂದ್ರೇನು? ನನ್ಗೇನು ಅರ್ಥನೇ ಆಗ್ತಿಲ್ವಲ್ಲ. ಪಾಪ ಅನ್ಸುತ್ತೆ ಅದ್ಗೆ. ಅವಳನ್ ಪಾಪ ಅಂದ್ರೆ ನಮಗ್ ಪಾಪ ಸುತ್ಕೊಳತ್ತೆ. ಕಲ್ಯಾಣಿನ ಮೊಮ್ಮಗಳಲ್ಲ ಅಂತಿದ್ದಾಳೆ ಅಮ್ಮ. ಆದ್ರೆ ಅಪ್ಪ ಮಾತ್ರ ಮೊಮ್ಮಗಳು ಅಂತ ಫೀಲ್ ಮಾಡ್ಕೊಂಡು ಹತ್ರ ಕರ್ಕೋಬೇಕು ಅಂತ ನೋಡ್ತಿದ್ರೆ ಅದಕ್ಕೆ ಅಮ್ಮ ಒಪ್ಕೋತಿಲ್ಲ. ಇವತ್ತಲ್ಲ ಅಂದ್ರು ಯಾವತ್ತಾದ್ರೂ ಒಂದಿನ ಕಲ್ಯಾಣಿ ಹೋಗ್ಲೇಬೇಕು. ಅದಕ್ಕೆ ಕಲ್ಯಾಣಿಗೂ ನಮಗೂ ಇರೋ ಸಂಬಂಧ ಎಲ್ರಿಗೂ ಗೊತ್ತಾದ್ಮೇಲೆ ನಾವು ಅವಳನ್ನ ಆಚೆ ಕಳ್ಸಿದ್ರೆ 4 ಜನಗಳ ಮಧ್ಯೆ ನಗೆ ಪಾಲಾಗ್ಬಾರ್ದು ಅಂತ ಕೂಡ ಹಾಕಿದೀನಿ. ಇಲ್ ನೋಡು, ಕರುಣೆ ತೋರಿಸಿ ಬಾಗಿಲ್ ತೆಗ್ದೆ ಅನ್ಕೋ. ಅಯ್ಯೋ, ಕೋಪ ಮಾಡ್ಕೋಬಿಡಿ, ನಾನ್ ತೆಗಿಯಲ್ಲ, ನಿಮ್ಮೇಲಾಣೆ. ಏಚಿ ಬಾ. ದಮಯಂತಿ ಸೋದ್ರತೆ ಅಲ್ಲ, ಮಿಸ್ ಆಗಿ ಹುಟ್ಟಿರೋ ಕತ್ತೆ. ಅಲ್ಲ ಅಲ್ಲ, ರಾಕ್ಷಸಿ, ಕೊಳ್ಳಿ ದೆವ್ವ. ಅನುಪಮ ಹೇಗಿದಳು ಏನೋ ಅಂತ ನಾನ್ ನೋಡ್ಬೇಕು ಅನ್ಕೊಂಡ್ರೆ ನನ್ನ ಹೀಗ್ ಬಂದ್ಸಿ ನೀನು ಬಂದಿ ಅಂತ ಹೇಳ್ತಿದ್ದಾಳೆ. ಇದೇನು ರಾಜ್ಯ ಅನ್ನೋ ಹಾಗೆ, ಅವಳು ಮಹಾರಾಣಿ ಅನ್ನೋ ಹಾಗೆ, ನಾನು ಕಳ್ಳಿ ಅನ್ನೋ ಹಾಗೆ. ನನಗ್ ಬರ್ತಿರೋ ಕೋಪಕ್ಕೆ ಅಷ್ಟಕ್ಕೂ ಅನುಪಮನ್ ಮೈ ಮೇಲೆ ಅಮ್ಮನವ್ರು ಬರೋದು ಅಂದ್ರೇನು? ಇದೆಲ್ಲ ನಿಜಾನಾ? ಇವ್ರು ಅನ್ಕೊಂಡ ಹಾಗೆ ಅಮ್ಮನವ್ರು ಬಂದ್ರೆ ಅನುಪಮನ್ ಏನ್ ಮಾಡಿದ್ದಾರೆ? ಎಲ್ಲಿ ಕೂಡ ಹಾಕಿದ್ದಾರೆ? ಅಷ್ಟಕ್ಕೂ ಇವ್ರ ಹುಚ್ಚು ಚೇಷ್ಟೆಗಳಿಗೆ ಅನುಪಮ ಯಾವ ಪೊಸಿಷನ್ ಅಲ್ಲಿ ಇದ್ದಾಳೋ ಏನೋ. ಹೇಗಾದ್ರೂ ಮಾಡಿ ಈ ರೂಮ್ನಿಂದ ಆಚೆ ಹೋಗ್ಬೇಕು. ದೇವ್ರೆ, ನನ್ನ ಬಿಡ್ಸೋದಕ್ಕೆ ಯಾರನ್ನಾದ್ರೂ ಕಳಿಸ್ಕೊಡ್ತೀಯಾ? ಬಂದ್ಬಿಟ್ಟೆ ಅಮ್ಮವ್ರೆ. ಯಾಕೆ ಹೀಗಿದ್ದೀರಾ? ಓ, ಹಸುವಾಗ್ತಾ ಇದೆಯಾ? ಹಾ, ನನಗ್ ಗೊತ್ತು ನೀವು ಹಸು ತಡ್ಕೊಳಲ್ಲ ಅಂತ. ನಿನಗ್ಯಾರು ಹೇಳಿದ್ರು? ಇನ್ಯಾರು? ಶೌರ್ಯ ಯಜಮಾನ್ರು. ನಿಮಗ್ ಹಸುವಾದ್ರೆ ಹಸುವಲ್ಲಿ ಏನ್ ಮಾಡ್ತಿರೋ ಅಂತ ನಿಮ್ಗೆ ಗೊತ್ತಾಗಲ್ವಂತಲ್ಲ. ಮೈಕ್ ತಗೊಂಡು ಇವ್ರವ್ರಿಗೆಲ್ಲ ಗೊತ್ತಾಗೋ ಹಾಗೆ ಹೇಳು ಅಂತ ಹೇಳು ನಿಮ್ಮ ಆಫೀಸರ್ಗೆ. ಅಯ್ಯಯ್ಯೋ, ಕಿರ್ಚಾಡ್ತವ್ರೆ. ಹಸು ಜಾಸ್ತಿ ಆಗಿದೆ ಅನ್ಸತ್ತೆ. ಅಮ್ಮವ್ರೆ, ತಗೊಳ್ಳಿ, ಮೊದ್ಲು ಊಟ ಮಾಡಿ. ನನಗ್ ಹಸುವಿಲ್ಲ ಬಾಲಾಜಿ, ನನ್ಗೊಂದ್ ಹೆಲ್ಪ್ ಮಾಡ್ತೀಯಾ? ಸಹಾಯನೇ ಅಲ್ವಾ ಅಮ್ಮವ್ರೆ? ಸರಿ, ಮಾಡ್ತೀನಿ. ಏನ್ ಸಹಾಯ ಮಾಡ್ಬೇಕು? ಅನುಪಮ ಮೈ ಮೇಲೆ ಅಮ್ನೂರ್ ಬಂದಿದಾರಂತೆ ಅಲ್ವಾ? ಹೌದು, ಪ್ರತಿ ವರ್ಷ ಶಿವರಾತ್ರಿಗೂ ಅಮಾವಾಸ್ಯೆಗೂ ಬರುತ್ತೆ. ನನಗೆ ಅಮ್ನೋರ್ನ ನೋಡ್ಬೇಕು ಅನ್ನಿಸ್ತಿದೆ ಬಾಲಾಜಿ. ಸಿಟಿಲ್ ಬೆಳ್ದಿರೋಳಲ್ವಾ, ಯಾವತ್ತೂ ಇಂಥದ್ನೆಲ್ಲ ನೋಡಿಲ್ಲ. ನಿನ್ ನೋಟ ನನಗೆ ಅರ್ಥ ಆಯ್ತು. ನಿಜವಾಗ್ಲೂ ನಾನು ಯಾವ ತಪ್ಪು ಕೆಲ್ಸನೂ ಮಾಡಲ್ಲ. ಸಾಮಾಜಿಕ ಅಂತರನ್ ಪಾಲಿಸೋ ಹಾಗೆ ದೂರದಿಂದ ನೋಡ್ತೀನಿ. ನಂಬೋದು ಅಂತೀರಾ? ಹೋಗ್ಲಿ, ನಿನ್ಮೇಲೆ ಆಣೆ ಮಾಡ್ಲಾ? ಬೇಡ ಬಿಡಿ ಅಮ್ಮ. ಅನುಪಮಮ್ಮ ಎಲ್ಲಿದ್ದಾಳೆ? ಯಾವ ರೂಮಲ್ಲಿದ್ದಾಳೆ ಹೇಳು. ಈಗ್ಲೇ ಹೋಗಿ ಯಾರಿಗೂ ಗೊತ್ತಾಗ್ದಿರೋ ಹಾಗೆ ನೋಡ್ಕೊಂಡ್ ಬರ್ತೀನಿ. ಈ ಹೊತ್ತಲ್ಲಿ ಬೇಡಮ್ಮ. ಶಿವಪಾರ್ವತಿ ಅಮ್ಮವರು ಕೂಡ ಒಳಗಡೆನೆ ಇದ್ದಾರೆ, ಇನ್ನೂ ಮಲಗಿಲ್ಲ ಅನ್ಸುತ್ತೆ. ನಾಳೆ ಬೆಳಗ್ಗೆ ಪೂಜೆಗೆ ಅನುಪಮ ಅಮ್ಮವ್ರನ್ನೇ ಕೂರಿಸ್ತಾರೆ ಬಿಡಿ, ಅವಾಗ ನೋಡಿವ್ರಂತೆ. ಅಲ್ಲಿವರೆಗೂ ಮಲ್ಕೊಳ್ಳಿ. ಅಷ್ಟೇ ಅಂತ್ಯಾ? ಅಷ್ಟೇನಮ್ಮ. ನಾನ್ ನಿಮಗ್ ಸಹಾಯ ಮಾಡ್ತಿರೋದು ಯಾಕೆ ಅಂದ್ರೆ, ಕೋರ್ಟಲ್ಲಿ ಅನುಪಮ ಅಮ್ಮ ಪರವಾಗಿ ನಿಂತು ನಿಜ ಹೇಳಿದ್ದೀರಾ, ಅಮ್ಮನ್ನ ಕಾಪಾಡಿದ್ದೀರಾ. ಅದಕ್ಕೆ ನಿಮ್ಮೇಲೆ ನಂಬಿಕೆ ಮೇಲೆ ಸಹಾಯ ಮಾಡ್ತೀನಿ. ಒಂದ್ ವೇಳೆ ನೀವೇನಾದ್ರೂ ಅಪ್ಪಿ ತಪ್ಪಿ ನನ್ನ ಹೆಸರು ಹೇಳಿದ್ರೆ ಗೋವಿಂದ ಗೋವಿಂದಾನೆ. ಭಯ ಯಾಕೆ ಮಿತ್ರ? ನಿನ್ ಜೊತೆ ಈ ಕಲ್ಯಾಣಿ ಇರ್ಬೇಕಾದ್ರೆ ನೀವಿರೋದಕ್ಕೆ ನನಗ್ ಭಯ. ತಗೊಳ್ಳಿ, ಮೊದ್ಲು ತಿಂದು ಮಲ್ಕೊಳ್ಳಿ. ನಾಳೆ ಬಂದು ಓಲ್ಡ್ ಲ್ಯಾಂಗ್ವೇಜ್ ಅಲ್ಲಿ ಕರಿತೀನಿ. ಸರಿ, ಇಲ್ಲಿ ಕೊಡು. ಮೊದ್ಲೇ ತುಂಬಾ ಹಸುವಾಗ್ತಿದೆ.
ಕಲ್ಯಾಣಿನ ಯಾವತ್ತಾದ್ರೂ ಒಂದು ದಿನ ಅಮ್ಮ ಹೊರಗಡೆ ಹಾಕೇ ಹಾಕ್ತಾಳೆ. ಕಲ್ಯಾಣಿ ನನ್ನ ಮೊಮ್ಮಗಳಲ್ಲ. ಅತ್ತಿಗೆ, ಏನಾದ್ರೂ ಕಾರ್ಯ ಬಂದ್ರೆ ಸಾಕು ಅವಸರ ಮಾಡೋ ನೀವು ಒಳ್ಳೆ ಕಲ್ಬಂಡೆ ತರ ಯಾಕೆ ಹೀಗ್ ನಿಂತಿದ್ದೀರಾ? ಪೂಜೆ ಆದ್ರೂ ಹಬ್ಬ ಆದ್ರೂ ಆ ಅನುಪಮ ಅವಸರ ಜಾಸ್ತಿನೇ ಇರತ್ತಲ್ವಾ? ಇವತ್ತು ಅವಳು ಕೆಲಸದವಳಲ್ದೆ ಊರವ್ರೆಲ್ರ ದೃಷ್ಟಿನಲ್ಲಿ ದೇವತೆ ಹಾಗೆ ಕಾಣಿಸ್ತಾಳೆ. ಅಮ್ಮನವ್ರು ಅವಳ ಮೈ ಮೇಲೆ ಬಂದಿದ್ದಾರೆ ಅನ್ನೋ ಕಾರಣಕ್ಕೆ ಸುಮ್ಮನೆ ಇದೀನೇ ಹೊರತು, ಇಲ್ಲ ಅಂದಿದ್ರೆ ಒಂದು ಕೈ ನೋಡ್ಕೋತಾ ಇದ್ದೆ ಅವಳನ್ನ. ಈ 2 ದಿನ ನೀವೇನು ಮಾಡಕ್ಕಾಗಲ್ಲ ಅತ್ಗೆ. ಅಮ್ಮನವ್ರಿಗೆ ಕೋಪ ಬರುತ್ತೆ ಅನ್ನೋ ಭಯದಿಂದ ನಾನು ಕೂಡ ಸುಮ್ಮನೆ ಇದ್ದೀನಿ. ಅಲ್ಲಿ ನೋಡಿ, ಅತ್ತೆ ಇಲ್ಲಿಗೆ ಬರ್ತಿದ್ದಾರೆ, ನಡೀರಿ. ನಮಸ್ಕಾರ ಅಮ್ಮ. ನಮಸ್ಕಾರ. ಕೂತ್ಕೊಳ್ಳಿ, ಎಲ್ರು ಕೂತ್ಕೊಳ್ಳಿ. ನೋಡಿದ್ಯಾ ಅಮ್ಮ, ಎಲ್ರೂ ಯಾವ್ದೋ ದೇವಸ್ಥಾನಕ್ಕೆ ಬಂದಿರೋ ಹಾಗೆ ಬಂದಿದ್ದಾರೆ. ಮನೆಯಲ್ಲಿ ಅಮ್ಮನವರು ಇರೋದಕ್ಕೆ ದರ್ಶನಕ್ಕೆ ತಪ್ಪದೇ ಬರ್ತಾರೆ ದಮಯಂತಿ. ಪಲ್ಲವಿ, ಹೋಗಿ ಅಮ್ಮನವ್ರನ್ನ ಸಮಾಧಾನವಾಗಿ ಕರ್ಕೊಂಡ್ ಬಾ. ಅತ್ತೆ, ನಾನಾ? ನಿನಗೆ ಹೇಳಿದ್ದು. ಅತ್ತಿಗೆ, ಏನಾದ್ರೂ ಆಗ್ಲಿ ನೀವು ನನ್ನ ಜೊತೆಗೆ ಬರ್ತೀರಾ? ನೋಡಿ, ಹುಷಾರು. ಸರಿ ಅತ್ತೆ. ಅಮ್ಮ,
ತುಂಬಾ ಭಯ ಆಗ್ತಿದೆ. ನನಗೇನಿಲ್ಲ ಅನ್ಕೊಂಡಿದ್ಯಾ? ಅನುಪಮ ಪ್ರತಿದಿನ ಇರೋ ಹಾಗೆ ಇವತ್ತಿರಲ್ವಲ್ಲ. ಅದೇನೇ ಆದ್ರೂ ನಾನು ಅನುಪಮಾಗ್ ಭಯ ಪಡೋದು ಈ 2 ದಿನ ಮಾತ್ರ. ಅಮ್ಮ ಕಾಪಾಡಮ್ಮ, ನಾನ್ ಕೂಡ ನಿನ್ ಭಕ್ತಿನೇ ಅಮ್ಮ. ಪಲ್ಲವಿ, ಹಾ, ಯಾವುದಕ್ಕೂ ಒಂದ್ಸಲ ಕಲ್ಯಾಣಿನ ಕೂಡ ಹಾಕಿರೋಂಥ ರೂಮನ್ನ ನೋಡ್ಕೊಂಡ್ ಬಾ ಹೋಗು. ಯಾಕದ್ಗೆ?